ಎಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರದವರಿಗೆ ನಿಮ್ಮ ಲೀನಾ ಮಾಡುವ ನಮಸ್ಕಾರಗಳು. ನನ್ನ ಲೀನಾ ಕುಮಾರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶನಿವಾರ ಸ್ಕೂಲ್ ಮುಗಿಸ್ಕೊಂಡು ಮಕ್ಕಳು ಬಂದಿದ್ದರು. ಹಾಗೆ ಅಮ್ಮ ಕೂಡ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರು. ಬರ್ತಾ ಇದ್ದಂಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಅಂಗಡಿಗೆ ಹೋದ್ರು. ಮಳೆ ಸಖತ್ ಬರ್ತಾಯಿತ್ತು. ಬೇಡ, ಈ ಮಳೆ ಗಾಳೀಲಿ ಏನಕ್ಕೆ ಅಂಗಡಿಗೆ ಹೋಗ್ತೀರಾ ಅಂದರೂ ಕೇಳಲಿಲ್ಲ. ಮಕ್ಕಳನ್ನೆಲ್ಲ ಛತ್ರಿ ತೊಗೊಂಡು ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಬೇಕಾಗಿದ್ದಂಥ ಕೆಲವೊಂದು ಐಟಮ್ಗಳೆಲ್ಲ ತಗೊಂಡು ಬಂದಿದ್ದರು. ನಮ್ಮ ಮನೆಯವರು ಏನೇನು ತಂದಿದ್ದಾರೆ ಅಂತ ಕೇಳಿದ್ದಕ್ಕೆ ಎಲ್ಲ ತೆಗೆದು ಒಂದೊಂದೇ ತೋರಿಸ್ತಾ ಇದ್ದಾರೆ. ಮೊಟ್ಟೆ, ಸಕ್ಕರೆ, ಮತ್ತು ಕಲರು ಅದೆಲ್ಲ ನೋಡ್ಕೊಂಡು ಕುತ್ಕೊಂಡಿದ್ರು ನಮ್ಮ ಮನೆಯವರು. ಆಮೇಲೆ ಬೇಕಿಂಗ್ ಸೋಡಾ ಪೌಡ್ರ್ ಪ್ಯಾಕೆಟ್ ಮೇಲೆ ಸ್ವೀಟ್ ಚಿತ್ರ ನೋಡ್ಬಿಟ್ಟು ಅದರೊಳಗೆ ಏನಾರು ಸ್ವೀಟ್ ಇರಬೇಕು ಅಂತ ಅಲ್ಲಾಡಿಸಿ ಓಪನ್ ಬೇರೆ ಮಾಡಿ ನೋಡ್ತಾಯಿದ್ರು. ಆಮೇಲೆ ಅದು ತಿನ್ನೋ ಐಟಮಲ್ಲ ಅಂತ ಗೊತ್ತಾದ್ಮೇಲೆ ಅಲ್ಲಿ ಪಕ್ಕದಲ್ಲಿ ಇಟ್ಟಿದ್ದು ಮಿಕ್ಸರು, ಕಡಲೆ ಬೀಜ ಕೊಡಿ ಆಂಟಿ ಅಂತ ನಮ್ಮ ಅಮ್ಮ ಆಮೇಲೆ ಕೊಡ್ತೀನಿ ಈಗೆಲ್ಲ ಅಂತ ಹೇಳಿದರು. ಅಷ್ಟೊತ್ತಿಗೆ ಮಕ್ಕಳು ನೋಡಿ ಇಲ್ಲಿ ಕೂತ್ಕೊಂಡು ಏನೋ ಪೇಪರೆಲ್ಲ ಕಟ್ಟಿಂಗ್ ಮಾಡ್ಕೊಂಡಿದ್ರು. ನಾನೇನೋ ಸ್ಕೂಲಿನ ಪ್ರಾಜೆಕ್ಟ್ ಏನಾರ ಕೊಟ್ಟಿರ್ಬೋದು, ಅದು ಮಾಡ್ತಾಯಿದ್ದಾರೆ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಆಮೇಲೆ ರಾತ್ರಿಗೆ ಅಡುಗೆ ಮಾಡೋ ಅಂಥ ದೊಡ್ಡ ತಲೆ ಬಿಸಿ, ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನಂದೆ ಅಮ್ಮಂಗೆ ರಸ ಮಾಡಿಕೊಂಡು ಬೀಟ್ರೋಟ್ ಪಲ್ಯ ಮಾಡ್ಕೊಬಿಡೋಣ ಅಂಥೇಳಿ ರಸಮ್ ಮಾಡ್ಕೊಂಡ್ವಿ. ಆಮೇಲೆ ಅಮ್ಮ ಬೀಟ್ರೋಟ್ ಪಲ್ಯ ಮಾಡಿದ್ರು, ವೈಟ್ ರೈಸು. ರಾತ್ರಿ ಅಡುಗೆದು ಟೆನ್ಷನ್ ಮುಗೀತು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದರು. ಮಕ್ಕಳದಂತೂ ಇನ್ನೂ ಇದು ಕತೆ ಮುಗ್ದಿಲ್ಲ. ಇವ್ರು ಯಾವಾಗ ಮುಗಿಸ್ತಾರೋ ಗೊತ್ತಿಲ್ಲ. ನಮ್ಮನೆಯವ್ರಂತೂ ಅಲ್ಲೊಂದು ಒಳ್ಳೆ ನಿದ್ದೆ ಹೊಡಿತಾ ಇದ್ದಾರೆ, ಯಾವ ಟೆನ್ಷನ್ ಇಲ್ಲ. ಆಮೇಲೆ ಅಮ್ಮ ಎಲ್ಲರೂ ಊಟ ಮಾಡಿ ನಮ್ಮನೆಯವ್ರು ಮಲ್ಕೊಂಡ್ಮೇಲೆ ನಮ್ಮಮ್ಮ ಕೇಕ್ ರೆಡಿ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ವೆನಿಲಾ ಎಸೆನ್ಸು, ಮೈದಾ ಹಿಟ್ಟು, ಆಮೇಲೆ ಸೋಡಾ, ಕಲ್ಲರು, ಮೊಟ್ಟೆ, ಸಕ್ಕರೆ ಎಲ್ಲ ತೊಗೊಂಡು ಬಂದಿದ್ದರು. ಈ ಕೇಕ್ ಯಾಕೆ ಮಾಡ್ತಾ ಇದ್ದಾರೆ, ನನ್ನ ಮಕ್ಕಳು ಯಾಕೆ ಪೇಪರ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಆವಾಗ ಗೊತ್ತಾಯಿತು. ಭಾನುವಾರ ನನ್ನ ಬರ್ತಡೇ ಇತ್ತು, ನನ್ನ ಹುಟ್ಟಿದ ಹಬ್ಬ. ಹಾಗಾಗಿ ಮಕ್ಕಳು ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಡೆಕೋರೇಷನ್ ಮಾಡೋಕ್ಕೆ ಬ್ಯುಸಿಯಾಗಿದ್ದಾರೆ. ಅಮ್ಮ ಎಲ್ಲ ಮನೆ ಕೆಲಸ ಮುಗಿಸ್ಬಿಟ್ಟು ರಾತ್ರಿ ಕೇಕ್ ಮಾಡೋಕ್ಕೆ ಕುತ್ಕೊಂಡಿದ್ದಾರೆ. ಈಗ ನೋಡಿ ಬನ್ನಿ ಹೇಗೆ ಕೇಕ್ ಮಾಡ್ತಾರೆ ಅಂತ ನೋಡೋಣ. ಮಿಕ್ಸಿ ಜಾರಿಗೆ ನಾವೇನು ಮಾಮೂಲಿ ಟೀ ಕುಡಿತೀವಲ್ಲ ಆ ಗ್ಲಾಸ್ನಲ್ಲಿ 2 ಗ್ಲಾಸ್ ಸಕ್ಕರೆ ಮತ್ತು 2 ಸ್ಪೂನ್ ಎಕ್ಸ್ಟ್ರಾ ಸಕ್ಕರೆನ ಹಾಕ್ಕೊಂಡ್ರು. ಅದಾದಮೇಲೆ ಅದೇ ಸೇಮ್ ಟೀ ಕುಡಿಯೋ ಗ್ಲಾಸ್ನಲ್ಲಿ 1 ಗ್ಲಾಸು ಅಡುಗೆ ಎಣ್ಣೆನ ಹಾಕಿದ್ರು ಮಿಕ್ಸಿ ಜಾರ್ನಲ್ಲಿ. ಅದಾದ ಮೇಲೆ ಅದಕ್ಕೆ 3 ಮೊಟ್ಟೆನ ಒಡೆದು ಹಾಕಿ ಇದನ್ನು ಇವಾಗ ಸಕ್ಕರೆ, ಮೊಟ್ಟೆ ಮತ್ತು ಎಣ್ಣೆ 3 ಚೆನ್ನಾಗಿ ನೈಸಾಗಿ ಬ್ಲೆಂಡ್ ಆಗೋ ರೀತಿ ರುಬ್ಕೊಂಡು ಬರಬೇಕು. ಈಗ ಇದಕ್ಕೆ ಅದೇ ನಾವೇನು ಅಳತೆ ಮಾಡ್ಕೊಂಡಿದ್ವಲ್ಲ ಟೀ ಗ್ಲಾಸ್ನಲ್ಲಿ 2 ಗ್ಲಾಸು ಮೈದಾನ ಹಾಕ್ತಾಯಿದ್ದಾರೆ. ಅಳತೆಯ ಯಾವುದೇ ತಲೆ ಬಿಸಿ ಇಲ್ಲ. 1 ಗ್ಲಾಸ್ ಟೀ ಗ್ಲಾಸ್ ಇದ್ದರೆ ಸಾಕು, ಆರಾಮಾಗಿ ಮಾಡ್ಕೋಬೋದು. ಏನಂದರೆ ನಾವಿಲ್ಲಿ 2 ಸ್ಪೂನ್ ಎಕ್ಸ್ಟ್ರಾ ಸಕ್ಕರೆನ ಹಾಕಿದ್ದೀವಿ, ಸ್ವಲ್ಪ ಸಿಹಿಯಾಗಿರಲಿ ಅಂತ ಹೇಳ್ಬಿಟ್ಟು. ಅಷ್ಟು ಬಿಟ್ಟರೆ ಕೇಕ್ನ ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬೋದು. ಇವಾಗ ನಾವು 2 ಗ್ಲಾಸ್ ಮೈದಾ ಹಿಟ್ಟು ಹಾಕಿದ ಮೇಲೆ ನೀರೇನು ಹಾಕಬಾರ್ದು, ಅದನ್ನು ಚೆನ್ನಾಗೇ ಗ್ರೈಂಡ್ ಮಾಡ್ಕೋಬೇಕು. ಈಗ ನೋಡಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಈ ಕನ್ಸಿಸ್ಟೆನ್ಸಿ ಬರುತ್ತೆ, ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ರುಬ್ಬಿಟ್ಕೊಂಡಿರೋವಂಥ ಕೇಕ್ ಬ್ಯಾಟರ್ನ ಒಂದು ಪಾತ್ರೆಗೆ ಹಾಕ್ಕೊಬಿಟ್ಟು 1.5 ಆಗೋಷ್ಟು ಬೇಕಿಂಗ್ ಸೋಡಾ ಪೌಡ್ರನ್ನ ಹಾಕ್ಬಿಟ್ಟು ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಲರು ಮತ್ತು ವೆನಿಲಾ ಎಸೆನ್ಸು 2 ಮುಚ್ಚಳ ವೆನಿಲಾ ಎಸೆನ್ಸ್ನ ಹಾಕ್ಬಿಟ್ಟು ಚೆನ್ನಾಗೆ ಇದನ್ನು ಬೀಟ್ ಮಾಡಬೇಕು. ಇದನ್ನೇನು ನಾವು 5-10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡಬೇಕು ಅಂತ ಏನಿಲ್ಲ, ಡೈರೆಕ್ಟಾಗೆ ಮಾಡ್ಬೋದು. ನಾವಿಲ್ಲಿ ಕುಕ್ಕರ್ನಲ್ಲಿ ಮಾಡ್ತಾ ಇರೋದ್ರಿಂದ ಮೊದಲು ಕುಕ್ಕರಿಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ವಿ. ನಮ್ಮ ಹತ್ರ ಬಟರ್ ಪೇಪರ್ ಇರಲಿಲ್ಲ, ಹಾಗಾಗಿ ಮಕ್ಕಳ ಡ್ರಾಯಿಂಗ್ ಪೇಪರ್ನೇ ಎಣ್ಣೆ ಹಚ್ಚಿ ಸುತ್ತಲೂ ಕುಕ್ಕರ್ ಸುತ್ತಲೂ ಹಚ್ಬಿಟ್ಟು ಇಟ್ವಿ. ಈಗ ರೆಡಿ ಆಗಿರುವಂಥ ಕೇಕ್ ಬ್ಯಾಟರ್ನ ಕುಕ್ಕರ್ನಲ್ಲಿ ಹಾಕ್ತಾಯಿದ್ದೀವಿ. ನಾವು ಸ್ಟವ್ ಮೇಲೆ ಮೊದಲೇ ಸಣ್ಣ ಕಾವ್ನಲ್ಲಿ ಒಂದು ಹಳೆಯ ತವಾನ ಬಿಸಿ ಮಾಡಿ ಇಟ್ಟಿದ್ವಿ. ಈಗ ನಾವು ಈ ಸ್ಟವ್ನ ಆ ತವದ ಮೇಲೆ ಇಟ್ಟು ಕುಕ್ಕರ್ ಲಿಡ್ನ ಮುಚ್ಚಬೇಕು. ಬೆಲ್ಟ್ ಇರಬೇಕು, ಆದರೆ ಮೇಲ್ಗಡೆ ವಿಶಿಲ್ ಏನು ಅವಶ್ಯಕತೆ ಇರಲ್ಲ. ನಾವು ಅದನ್ನು ಬೇಯಕ್ಕಿಟ್ವಿ. ನೋಡಿ ಟೈಮ್ ಆಗಿದೆ, ಆದ್ರೂ ಮಕ್ಕಳು ಮಲಗೋ ಅಂತ ಮಾತಿಲ್ಲ. ಬೆಲ್ಲೂನೆಲ್ಲ ಉದುರಿಸ್ಕೊಂಡು ಅದನ್ನೆಲ್ಲ ಕಟ್ಟಿ ಅದರಲ್ಲೆಲ್ಲ ಪೇಪರ್ ಹಾಕಿ ಏನೇನೋ ಅಕ್ಕ ತಮ್ಮ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದಾರೆ. ಇವ್ರಿಗೆ ನಿದ್ದೆ ಅಂತೂ ಬರ್ತಾನೇ ಇಲ್ಲ.
ನಾನು ನೋಡಿದೆ ಏನೇನು ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದು ಬೆಲೂನಲ್ಲಿ ಪೆನ್ನಲ್ಲೇ ಹಾರ್ಟ್ ಎಲ್ಲ ಬಿಡಿಸಿ ಸ್ಕೆಚ್ಚಲ್ಲಿ HAPPY ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಯಾಕೋ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ. ಹಾಗಾಗಿ ಬೇರೆ ಬೆಲೂನಲ್ಲೆಲ್ಲ ಹಾರ್ಟ್ ಇಲ್ಲ, ಬರೀ ಹಂಗೆ ಬರೆದಿದ್ದಾರೆ ನೋಡಿ. ಇದೆಲ್ಲ ಫಸ್ಟು ಮತ್ತು ಲಾಸ್ಟ್ ಬೆಲೂನಲ್ಲಿ ಮಾತ್ರ ಹಾರ್ಟ್ ಬರೆದಿದ್ದಾರೆ. ನಮ್ಮಮ್ಮ ಈ ಕಡೆ ಕೇಕಿಗೆ ಕ್ರೀಮ್ ಬೇಕಲ್ವಾ, ಹಾಗಾಗಿ ಕ್ರೀಮ್ನ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ರು. ಕೇಕ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡ್ವಿ, ಬಟ್ ಸ್ವಲ್ಪ ಮಿಸ್ಟೇಕ್ ಆಗಿಬಿಡ್ತು. ನಾವು ಹೈ ಫ್ಲೇಮ್ನಲ್ಲಿ ಸ್ಟವ್ನ ಇಟ್ಬಿಟ್ಟಿದ್ದೀವಿ, ಜ್ಞಾನನೇ ಇಲ್ಲ. ನಿದ್ದೆ ಬೇರೆ ಅಲ್ವಾ, ಅರ್ಧ ರಾತ್ರಿಲಿ ಮಾಡಿದ್ದು ತಲೆ ಕೆಟ್ಟೋಗ್ಬಿಟ್ಟಿತ್ತು. ಕೇಕ್ ಅಂತೂ ಸಖತ್ತಾಗಿ ಟೇಸ್ಟ್ ಚೆನ್ನಾಗಿ ಬಂದಿತ್ತು, ಆದರೆ ಸುತ್ತಲೂ ಈ ಥರ ಸುಟ್ಟೋಗ್ಬಿಟ್ಟಿತ್ತು. ನಮ್ಮಮ್ಮಂಗಂತೂ ತುಂಬಾ ಬೇಜಾರಾಯಿತು. ಟೈಮ್ ಕೂಡ ತುಂಬಾ ಆಗಿತ್ತು, ಮಕ್ಕಳು ಎಲ್ಲರೂ ಮಲ್ಕೊಂಡಿದ್ರು. ಪರವಾಗಿಲ್ಲ, ಇನ್ನೂ ತುಂಬ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಸೇಮ್ ಮೆಥಡ್ನೇ ನಾವು ಫಾಲೋ ಮಾಡಿಕೊಂಡು ಮೊದಲು ಹೇಗೆ ತೋರಿಸಿದ್ನಲ್ಲ ಅದೇ ಅಳತೆಗೆ ಎಲ್ಲ ವಸ್ತುಗಳನ್ನ ನಾವು ಜೋಡಿಸ್ಕೊಂಡು ಮತ್ತೆ ಬ್ಯಾಟರ್ನ ರೆಡಿ ಮಾಡಿ, ಈ ಸರಿ ತವದ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ ಒಳಗೆ ಇನ್ನೊಂದು ಪಾತ್ರೆನ ಇಟ್ಟು ಅದರಲ್ಲಿ ಕೇಕ್ ಬ್ಯಾಟರ್ನ ಹಾಕಿ ಸ್ಲೋ ಕವ್ನಲ್ಲಿ ಬೇಯಿಸಿದ್ವಿ. ಕೇಕ್ ಮಾತ್ರ ತುಂಬ ಸಖತ್ತಾಗಿ ಬಂದಿತ್ತು. ಯಾವಾಗಲೂ ಅಷ್ಟೇ, ಒಂದು ಸರಿ ಸೋತಾಗ ಅದು ಜೀವನ, ಆಟ ಯಾವುದೇ ಆಗಿರ್ಬೋದು, ನಾವು ಒಂದು ಸರಿ ಸೋತಿದ ತಕ್ಷಣ ಕೈ ಬಿಡಬಾರ್ದು. ನಮ್ಮ ಪ್ರಯತ್ನ ಸತತವಾಗಿದ್ದರೆ ಒಂದಲ್ಲ ಒಂದು ದಿವಸ ನಾವು ಗೆಲ್ತೀವಿ. ಹಾಗೆ ನಾವು ಸೆಕೆಂಡ್ ಪ್ರಯತ್ನ ಪಟ್ವಿ. ಕೇಕ್ ಮಾತ್ರ ತುಂಬಾ ಚೆನ್ನಾಗೇ ಬಂದಿತ್ತು. ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ನನ್ನ ಬರ್ತ್ಡೇಯ ದಿನಚರಿ ಹೇಗಿತ್ತು, ಹೇಗೆ ಬರ್ತ್ಡೇ ಪಾರ್ಟಿ ಮಾಡಿದ್ವಿ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಲ್ಲಿ ತನಕ ಈ ವಿಡಿಯೋನ ಲೈಕ್ ಮಾಡಿ.